ಆರೋಗ್ಯಂ ದೃಢಗಾತೃತ್ವಂ ಅನ್ರಣ್ಯಂ ಅಗಮೋಚನಂ ಅಪಾರವಶ್ಯಂ ನೈಶ್ಚಿಂತ್ಯಂ ಆಸ್ತಿಕ್ಯಂ ಸ್ವರ್ಗ ಏವ ಸಹ ಅಂತ ಸುಭಾಷಿತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಕುರಿತು ಮುಂದೆ ಹೇಳೋ ಮೊದಲು ಪ್ರಾರಂಭದಲ್ಲಿ ತಾತ್ವಿಕವಾಗಿ ಜಗತ್ತಿನಲ್ಲಿ ಎರಡು ಪರಂಪರೆಗಳಿದ್ದಾವೆ. ಒಂದು ಜೈವಿಕ ಪರಂಪರೆ, ಮತ್ತೊಂದು ಸಾಂಸ್ಕೃತಿಕ ಪರಂಪರೆ ಅಂತ. ಇಲ್ಲೇನೆಲ್ಲ ಕುಂತು ಕೇಳಕತ್ತೇವೆ ಇದಕ್ಕೆ ಸಾಂಸ್ಕೃತಿಕ ಪರಂಪರೆ ಅಂತಾರೆ. ಇಲ್ಲೇನು ಕುಂತು ಕೇಳದೇ ಇರುವಂಥ ಜೀವರಾಶಿಗಳದಾವು ಮಾನವನನ್ನು ಬಿಟ್ಟು, ಅವಕ್ಕೆ ಜೈವಿಕ ಪರಂಪರೆ ಅಂತಾರೆ. ಜೈವಿಕ ಪರಂಪರೆ ಅಂದರೆ 84 ಲಕ್ಷ ಜೀವರಾಶಿಗಳದಾವು. ಅದರಾಗ ಮನುಷ್ಯನೂ ಒಬ್ಬವ. ತತ್ತಿ ಒಡೆದು ಹೊರಗೆ ಬರುವ 21 ಲಕ್ಷದವು, ಗರ್ಭಧರಿಸಿ ಬರುವ 21 ಲಕ್ಷದವು, ನೀರೊಳಗೆ ಹುಟ್ಟಿ ನೀರೊಳಗನೆ ಮರಣ ಹೊಂದವು 21 ಲಕ್ಷದವು, ಸಸ್ಯ ರಾಶಿಗಳು 21 ಅದಾವು. ಸರಿ ಕೇಳ್ತದೆ, ಏನು ಮಾಡ್ಬೇಕು, ಭಾಳ ಡೇಂಜರ್ ಇರ್ತದದು. ಸುಮ್ಮಿದ್ಬಿಡು, ಇಷ್ಟೇ ಕೇಳ್ತ. ಈ 84 ಲಕ್ಷ ಜೀವರಾಶಿಗಳಿಗೆ ಮನುಷ್ಯನಿಗೆ ಮಾತ್ರ ಶಾಲೆಗಳದಾವು. ಶಾಲೆ, ಕಾಲೇಜು, ಶಾಸ್ತ್ರ, ಪುರಾಣ, ಹರಿಕತೆ, ಬುದ್ಧಿ ಹೇಳೋದು, ಭಕ್ತಿ, ಜ್ಞಾನ, ವೈರಾಗ್ಯ ಇವನಿಗೆ ಮಾತ್ರ ಅದಾವೆ, ಉಳಿದವ್ರಿಗೆ ಯಾರಿಗಿಲ್ಲ. ಇದ್ರಾಗೂ ಕೆಲವ್ರಿಗೆ ಇವಿಲ್ಲ. ಹಂಗೆ ಮನ್ಯಾಗ ಇರ್ತಾರೆ ಕೆಲವು, ಅವ್ರು ಹಂಗೆ ಇದ್ದುಬಿಡ್ತಾರೆ. ಅವರು ಎಲ್ಲ ಗೊತ್ತಿರ್ತತಿ, ಜೈವಿಕ ಪರಂಪರೆ ಪಟ್ಟಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಸರಿ ಇದೆ, ಯಾಕೆ ಕೇಳ್ತೀನಿ, ಕೇಳ್ತಾ ಇದೆ ಅಲ್ವಾ, ಎಲ್ಲರೂ ಕೇಳ್ತದಲ್ರಿ. ಬಿಡಿ ಏನಾಗಲ್ಲ, ಬಿಡಿ, ಬೇಡ ಅದು ಬಂದ್ ಮಾಡಿ. ಭಾಳ ಲಕ್ಷ ಕೊಟ್ಟು ಕೇಳ್ಬೇಕು, ಇಲ್ಲ ಕಂದಿದ್ದವು ಎಟ್ಟಗರ ಹಾಲು ಹೊರಗೆ ಹೋಗ್ಬಿಟ್ಟು ಅಂಥ ವಿಷಯವನ್ನು ಈಗ ನಮ್ಮ ಹಿರಿಯರು ವ್ಯಕ್ತಪಡಿಸಿದರು. ಸಾಮಾನ್ಯ ಸಂಗತಿ ಅಲ್ಲ ಇದು. ಅದನ್ನು ಕೇಳುವಾಗ ನನಗೇನು ಅನ್ನಿಸ್ತು ಅಂದರೆ, ಒಂದು ಸಾರಿ ಹುಲಕೋಟಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ಭಾಳ ದೊಡ್ಡದು. ಅಲ್ಲಿ ನಾನು ಇದ್ದೆ ವೇದಿಕೆ ಮೇಲೆ. ಅಲ್ಲಿ ಯಾರು ಬಂದಿದ್ರು ಅಂದರೆ, ಸಾನ್ನಿಧ್ಯವನ್ನು ಬೆಂಗಳೂರಿನ ಹತ್ರ ಇರುವಂಥ ಆದಿಚುಂಚನಗಿರಿ ಮಠದ ಹಿಂದಿನ ಸ್ವಾಮೀಜಿಯವರು ಬಂದಿದ್ರು. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬಂದಿದ್ದರು. ಸಿದ್ದೇಶ್ವರ ಅಪ್ಪಾಜಿ ಇದ್ದರು ವೇದಿಕೆ ಮೇಲೆ. ಕೊನೆಯ ಭಾಷಣದಲ್ಲಿ, ಕೊನೆಯ ಆಶೀರ್ವಚನದಲ್ಲಿ ಪರಮಪೂಜ್ಯರು ಹೇಳಿದರು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆ ತೆಗೆಯುವ ಹೆಣ್ಮಗಳಿಗೆ ಗೊತ್ತಿರೋ ವಿಷಯ ದಕ್ಷಿಣ ಕರ್ನಾಟಕದ ಸ್ವಾಮಿಗಳಿಗೆ ಗೊತ್ತಿಲ್ಲ ಅಂತ ಹೇಳಿದರು. ಅದನ್ನು ಯಾಕೆ ಉಲ್ಲೇಖ ಮಾಡಿ ಹೇಳಿದ್ರು ಅಂದರೆ, ಚಿಲಕವಾಡದಲ್ಲಿ ನಿಜಗುಂಡ್ರು ಹುಟ್ಟ್ಯಾರಂದ್ರು ಸಹಿತ ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿರೋರು ಉತ್ತರ ಕರ್ನಾಟಕದವರು ಅಂತ ಹೇಳಿದ್ರು. ಅಲ್ಲಿ ನಾನು ಚಿಲಕವಾಡಕ್ಕೆ ಹೋಗಿದ್ದೆ, ಒಂದು ದಿವಸ ಪೂರ ಇದ್ದೆ. ಇಲ್ಲಿ ಶಂಭುಲಿಂಗನ ಬೆಟ್ಟದಾಗ ಇರ್ಬೇಕಂತ ಬಂದೇವಿ ಅಂತಂದ್ರೆ ಅವರು ನಕ್ರವ್ರು. ಅಲ್ಲಿ ಏನು ಮಾಡ್ತೀರಿ ಅಂದ್ರು ಅವರು, ಅಲ್ಲಿದ್ದವರು. ನಾ ಇರ್ಬೇಕಂತ ಬಂದೇನಿ ಅಂದೆ. ಅದಕ್ಕೆ ಇದನ್ನು ಕೇಳಿದರೆ ಏನಾಗ್ತದೆ ಅಂದ್ರೆ, ಸಾಂಸ್ಕೃತಿಕ ಪರಂಪರೆ ಅಂತಂದ್ರೆ ಇಷ್ಟೊತ್ತನ ಹೇಳಿದ್ರಲ್ಲ, ಯಾವ ಕಾರಣಕ್ಕೆ ಮನುಷ್ಯ ಹುಟ್ಟ್ಯಾನ ಅದನ್ನು ಹುಡುಕೊಂಡು ಹೋಗೋದಕ್ಕೆ ಸಾಂಸ್ಕೃತಿಕ ಪರಂಪರೆನೇ ಕರ್ಕೊಂಡು ಹೋಗ್ತದೆ, ಉಳಿದದ್ದು ಯಾವುದೋ ಕರ್ಕೊಂಡು ಹೋಗಂಗಿಲ್ಲ. ಒಟ್ಟ ಸಾಧ್ಯನೇ ಇಲ್ಲ ಅದಕ್ಕೆ ಹೋಗ್ಲಿಕ್ಕೆ. ಅದಕ್ಕೆ ಮಾರ್ಗಗಳನ್ನು ಹೇಳಿದರು ಅವರು, ಭಾಳ ಮಾರ್ಗದವ ಅಂತ ಹೇಳಿದರು. ಇವತ್ತು ಕೊಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 3 ನಿಮಿಷದಲ್ಲಿ ಹೇಳೋದಾದರೆ, ಯಮ ಬಂದು ಕರ್ಕೊಂಡೊಕ್ಕನನ್ನು ಭಯ ಇಲ್ಲದೆ ಇರುವ ಭಕ್ತಿಯನ್ನು ಮಾಡಬೇಕು, ಅಥವಾ ಬಂದರೂ ಸಹಿತ ಭಯ ಆಗಬಾರ್ದು ಅನ್ನುವಂಥ ವಿಷಯವನ್ನು ಇಟ್ಟಿದೆ. ನಮ್ಮದ್ರ ಭಾಳ ಅದಾವ ಅಂಥ ಗ್ರಂಥಗಳು, ಜಗತ್ತಿನಲ್ಲಿ ಎಲ್ಲಿ ಇಲ್ಲ. ಯಾವ ದೇಶದಲ್ಲೂ ಒಂದು ಮಂತ್ರ ಸಹಿತ ಇಲ್ಲ ನಮ್ಮದು. ಯಾವ ಮಂತ್ರ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾನಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾವ ದೇಶದಾಗೂ ಇಲ್ಲಿ ಸಾಧ್ಯನೇ ಇಲ್ಲ ಇರಲಿಕ್ಕೆ. ಯಾಕೆ?
ಅದನ್ನು ಮಾಡಂಗಿಲ್ಲ ಅವರು, ಅದಕ್ಕೆ ಅದನ್ನು ಬರದೇ ಇಲ್ಲ. ಮಾಡಿದ್ರೆ ಬರೀತಾರೆ. ಇಂಗ್ಲೀಷ್ ಬಗ್ಗೆ ಭಯಂಕರ ಹುಚ್ಚಿಗೆ ಎಲ್ಲರಿಗೆ, ಎಲ್ಲ ಹಳ್ಳಿಯಾಗ ಸಹಿತ ಇಂಗ್ಲೀಷ್ ಶಾಲೆ. ಡಿಕ್ಷನರಿ ಬೆಳ್ತಾನೆ ಹುಡುಕ್ರಿ, ಅದರ ಪುಣ್ಯ ಅಂತ ಶಬ್ದ ಇಲ್ಲ. ಯಾಕಿಲ್ಲ? ಮಾಡಂಗಿಲ್ಲ, ಬರೋದಿಲ್ಲ. ಪಾಪ ಅಂತ ಐತಿ, ಅದಕ್ಕೆ ಬರ್ದಾರೆ. ಸಿನ್ ಅಂದ್ರೆ ಪಾಪ, ಗುಳಿಗೆ ಮೇಲೆ ಅದಾವ ನೋಡ್ರಿ, ಅಲ್ಟ್ರೋ ಸಿನ್ನು ಅನಾ ಸಿನ್ ಅಂತ. ಅವ್ರ ಪುಣ್ಯ ಅಂದ್ರೆ ಗೊತ್ತಾಯಿಲ್ಲ, ಅದಕ್ಕೆ ಅವರು ಆ ಶಬ್ದನ ಬರ್ದಿಲ್ಲ. ಇನ್ನೂ ಭಾಳ ಬರ್ದಿಲ್ಲ. ನಾವು ಇಂಗ್ಲೀಷ್ ಭಾಷೆಗನ್ನ ವಿರೋಧ ಮಾಡೋದಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಸಂಸ್ಕೃತಿ ಇದೆ, ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾಕೆ? ಆ ಭಾಷೆಯಲ್ಲಿ ಸಂಸ್ಕೃತಿ ರಹಿತ ಭಾಷೆ ಆಗಿರೋದ್ರಿಂದ ನಮ್ಮನ್ನು ಹಂಗೆ ಮಾಡಕತ್ತದ. ಒಂದಿಷ್ಟು ಮಂದಿಗೆ ಹೇಳಿದ್ರೆ ನೋವು ಆಗ್ತದೆ. ಅವರು ಅವ್ಗೆ ಮಮ್ಮಿ ಅಂತ. ಯಾಕೆ? ಮಮ್ಮಿ ಅಂದ್ರೆ ಅವ್ರ ದೃಷ್ಟಿಯೊಳಗೆ ಹೆಣ ಇದ್ದಂಗೆ, ಅದಕ್ಕೆ ಮಮ್ಮಿ ಅಂತ. ಅಂದ್ರೆ ಆಕೆ ಬೇಡ ಅಂತ ಆಕೆ ಮೊದಲು ಎತ್ಕೊಳ್ಳೋಂಗೇ ಇಲ್ಲ, ಹಾಲು ಕುಡ್ಸಂಗಿಲ್ಲ, ಸಂಡಾಸ್ ಬಳಿಯಂಗಿಲ್ಲ, ಬೇರೆದರ ಕೈ ಕೊಟ್ಟಿರ್ತಾರೆ, ಅದಕ್ಕೆ ಅವ್ರು ಎಲ್ಲರೂ ಹೆಣ ಅಂತಾರೆ. ಅದನ್ನು ಮಮ್ಮಿ ಅಂತಾರೆ ಇಂಗ್ಲೀಷ್ನಾಗ. ನಮ್ಮ ತಾಯಂದ್ರೆ ಎಷ್ಟು ಚಲೋ ಅದಾರ ಅಂತಂದ್ರೆ, ಎಷ್ಟು ಸರಿ ಆ ಹುಡುಗ ಹೊಲಸು ಮಾಡಿದ್ರು ಇವ್ರು ಒಟ್ಟ ನೋವು ಮಾಡ್ಕೊಳ್ಳೋದಿಲ್ಲ, ಆದರೂ ಅವರು ಮಮ್ಮಿನ ಅನ್ನಿಸ್ಕೊಳಕತ್ತಾರೆ. ಇಂಗ್ಲೀಷಿನ ಹುಚ್ಚ. ಈಗ ಈ ಭಕ್ತಿ ಅನ್ನುವಂಥದ್ದು ಭಾರತ, ಅದ್ರಾಗ ಕರ್ನಾಟಕದಾಗನ ಅದ್ರ ಬೀಜ ಇರೋದಂತ. ಭಕ್ತಿಯು ಗಿಡ ಎಲ್ಲ ಬೇರೆದರ ಬೆಳ್ಕೊಂಡ, ಭಕ್ತಿ ಬೀಜನ ಇದ್ದದ್ದೇ ಇಲ್ಲೇ ಕರ್ನಾಟಕದಾಗ ಅಂತ ಹೇಳಿ. ಅಂಥ ಭಕ್ತಿ ಅದರೊಳಗೆ ನವವಿಧ ಭಕ್ತಿ ಅದ. ಅದರಾಗ ಒಂದು ಭಾಳ ಶ್ರೇಷ್ಠವಾದ ಭಕ್ತಿ ಐತಿ, ಸ್ಪೆಷಲ್ ಭಕ್ತಿ, ಅದು ಮುಗ್ಧ ಭಕ್ತಿ. ಯಾರ್ಯಾರಿಗೆ ದೇವರು ದರ್ಶನ ಕೊಟ್ಟಾನ, ಮುಗ್ಧರಿಗೆ ದೌಡು ಕೊಟ್ಟಾನ, ಉಳಿದವ್ರಿಗೆ ದೌಡು ಕೊಟ್ಟಿಲ್ಲ. ಸಮರ್ಥ ರಾಮದಾಸರ ಆಶ್ರಮದಲ್ಲಿ ಒಬ್ಬ ಮುಗ್ಧಿದ್ದ. ಇದನ್ನೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ಎಲ್ಲರಿಗೂ ಮಾಡಲಿಕ್ಕೆ ಅವಕಾಶ ಇರ್ತದೆ, ಬರ್ತದೆ. ಕಾಲ ಕಲುಷಿತ ಆಗಿದೆ, ವಾತಾವರಣ ಕಲುಷಿತ ಆಗಿದೆ. ಹೀಗಾಗಿ ನಮ್ಮನ್ನು ಅದು ಅಷ್ಟು ಗಂಭೀರವಾಗಿ ಕುಂದ್ರಕ್ಕೆ ಬಿಡಲ್ಲ ಅಂಥ ಪರಿಸ್ಥಿತಿಯಾಗಿ ನಾವು ಆಗೇವಿ. ಒಂದು ಮೊಬೈಲು, ಒಂದು ಲ್ಯಾಪ್ಟಾಪು, ಒಂದು ಟಿವಿನೋ, ಒಂದು ಊರು ಸುದ್ದಿಯೋ, ಒಂದು ಪಂಚಾಯತಿ ಸುದ್ದಿಯೋ, ಒಂದು ಅಕ್ಕಿ ಸುದ್ದಿಯೋ, ಒಂದು ಮೊಟ್ಟೆ ಸುದ್ದಿಯೋ, ಒಂದು ಕೇಜ್ರಿವಾಲ್ನ ಸುದ್ದಿಯೋ, ಒಂದು ಟ್ರಂಪನ ಸುದ್ದಿಯೋ ಎಲ್ಲ ಬಂದು ಸಿಕ್ಕೊಂಡು ಏನಾಗೈತೆ ಅಂದ್ರೆ ಮಂಗ್ಯ ಗಿಡದಾಗಿದ್ದು ಹಣ್ಣು ತಿನ್ನಲಾರ್ದ ಸತ್ತು ಹೋಗುವಂಗಾಗೈತಿ. ಮಂಗ್ಯ ಗಿಡದಾಗ ಐತಿ ಹಣ್ಣು ತಿನ್ನುವುದು. ಆಮೇಲೆ ಹೇಳ್ತೀನಿ ಅದನ್ನು ಹೆಂಗಂತ. ಇವರು ಸಮರ್ಥ ರಾಮದಾಸರು ಏನು ಮಾಡಿದರು ಅಂದರೆ, ಶಿಷ್ಯರನ್ನ ಕರ್ಕೊಂಡು ಮುಗ್ಧನಾಗಿರೋವನ್ನ ಅಲ್ಲೇ ಬಿಟ್ಟು ನಾವು ಕಾಶಿಗೆ ಹೋಗಿ ಬರ್ತೀವಿ ಅಂತ ಹೋದ್ರು. ಆಯ್ತ್ರಪ್ಪ ಹೋಗಿ ಬರ್ರಿ ಅಂದರು. ಹೋಗುವಾಗ ಆಡ್ಸಾಡ್ಕೊಂತ ಹೋದರು. ಇಲ್ಲೇ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಕುಂತಾರ, ನೀನು ದಿನ ಇದನ್ನು ಆಶ್ರಮ ಸ್ವಚ್ಛವಾಗಿಟ್ಕೋ, ಅಡುಗೆ ಗಿಡಿಗೆ ಮಾಡಿ ದೇವ್ರಿಗೆ ಎಡಿ ಮಾಡೋ, ಮತ್ತು ಅವ್ರಿಗೂ ಒಂದು ಸ್ವಲ್ಪ ತಿನ್ನಿಸು ಅಂತ ಹೇಳಿ ಅಂದಂತಮ್ಮ. ಅದ್ರಾಗ ಶಿಷ್ಯ ಇವ ಆತ್ರಿಪ್ಪ ಮಾಡ್ತೀನಿ ಅಂದ. ಇವ್ರು ಹೋಗಿಬಿಟ್ರು ಕಾಶಿಗೆ. ಇವ್ ಎಡಿ ಮಾಡಿದವನ್ನ ಮುಂದಿಟ್ಟು ಅವರು ಹೇಳೋಗ್ಯಾರ್ರಿ ತಿನ್ರಿ ಅಂದ ರಾಮ. ಅವರು ಹೆಂಗೆ ತಿಂತಾರೆ? ನಾವು ರಗಡ ಸರಿ ಹೋಗ್ತೀವಿ, ಇಲ್ಲಿ ತಂದು ಯಾರು ತಿಂತಾವೆ? ಯಾವ ದೇವರು ತಿನ್ನೋದಿಲ್ಲ. ತಿನ್ನೋದಾಗಿದ್ದರೆ ಗಂಟೆ ಹತ್ತಾಗಿರ್ತತಿ, ಎಡಿ ನಮ್ಮ ಕಡೆ ಇರ್ತತಿ. ತಿಂದಿದ್ರು ಕೊಡೋದೇ ಇಲ್ಲ ನಾವು. ಮತ್ತು ನೀವು ತಿನ್ನಲಿಲ್ಲ ಅಂದ್ರೆ ಭಾಳ ತತ್ ನಾ ಕುಂತು ತಿನ್ನಲಿಲ್ಲ ಅಂದ್ರೆ ಮತ್ತೆ ನಾನು ಊಟ ಮಾಡೋದಿಲ್ಲ ಅಂದಿವ. ಮುಗ್ಧ. ಭಾಳ ಹೊತ್ತಾದ್ಮೇಲೆ ರಾಮ ಸೀತಾನತ್ತಕ್ಕೆ ಹೊಳ್ಳಿ ನೋಡಿದ್ನಂತೆ. ಏನು ಪಾಪ, ಅವರು ನನ್ನನ್ನು ನೋಡಕ್ಕೆ ಅಲ್ಲಿ ಮಟ್ಟ ಹೋಗ್ಯಾರ, ಈ ಮುಗ್ಧನ ಬಿಟ್ಟು ಹೋಗ್ಯಾರ. ಈ ಮುಗ್ಧ ಭಕ್ತಿಗೆ ನಾವು ಒಂದಿಷ್ಟು ಪ್ರೀತಿ ತೋರಿಸಬೇಕಾಗ್ತದೆ, ತಿನ್ನೋನೇನು ಅಂದ ರಾಮ. ಲಕ್ಷ್ಮಣನ ಕೇಳಿದ, ಹನುಮಂತನೂ ಕೇಳಿದ. ಪಾಪ ಇವನಿಗೆ ನಾವು ತಿನ್ನಲಿಲ್ಲ ಅಂದ್ರೆ ಅವನು ಊಟ ಮಾಡೋದಿಲ್ಲ ಅಂತ ತಿಂದ್ಬಿಡಂತವ್ರೆ 4 ಮಂದಿ ಊಟ ಮಾಡಿಬಿಟ್ರು. ಊಟ ಮಾಡಿದ್ರು. ಮತ್ತೆ ಸಂಜೆ ಮುಂದೆ ಮತ್ತೆ ಎಡಿ ಮಾಡಿದವ. ನಾ ದಿನ ತರವನಾರಿ ಮುಂಜಾನೆ ಸಂಜೆ ಮುಂದೆ ಅಂದ ಕೂಡಲೇ ಮತ್ತೆ ತಂದಿಟ್ಟ. ಇದು ಬಂತು ಹಣಗಲ್ ಅಂಥೇಳಿ ಮತ್ತೆ ತಿಂದರು.
ಆಮೇಲೆ ಕೇಳ್ದ, ಏನು ಹಿಂಗೆ ಸುಮ್ಮನೆ ರಾಮನ ಮಗ್ಗಲು ನಿಂತ್ರೆ ಏನು ಬರ್ತೈತ್ವ, ನಾನು ಕೂಡ ಅಡುಗೆ ಮಾಡಕ್ಕೆ ಬಾ ಅಂದ ಸೀತಮ್ಮಗ. ಅಡುಗೆ ಮಾಡಿದ್ಲು, ಎಡಿ ಮಾಡಿದ್ರು. ಮಾಡಿಂದ ಯಾವಾಗ ಆಕೆ ಅಡುಗೆ ಮಾಡಿದ್ಲು, ಇವ ಏನಂದ, ನೀ ಮಾಡಿ ಅಂದಮೇಲೆ ನಾನಂತೂ ತಿನ್ನಕ್ಕೆ ಬರೋದಿಲ್ಲ, ನಮ್ಮ ಗುರುಗಳು ತಿಂದ್ಮೇಲೆ ನಾನು ತಿನ್ನಕ್ಕೆ ಬರ್ತೈತಿ, ರಾಮದಾಸರು ಊರಾಗಿಲ್ಲ ಅಂತಂದು. ಎಲ್ಲಿ ಹೋಗ್ಯಾರ ಅವರು? ಕಾಶಿಗೆ ಹೋಗ್ಯಾರ. ಅಲ್ಲೋ ಅಲ್ಲಿಗೆ ಹೋಗಿ ಹೆಂಗೆ ಕೊಡೋದು ಅಂದ ರಾಮ. ಅಲ್ಲ ಇವ ಲಂಕಾಕ್ಕೆ ಹಾರ್ತಾನ, ಕಾಶಿಗೆ ಹೋಗಕ್ಕೆ ಬರೋದಿಲ್ಲ ಅಂದ ಇವ. ಅಲ್ಲಿ ಇವನ ಬಂತಪ್ಪ ಇದಂದ. ಎಲ್ಲರನ್ನು ಹೆಗಲ ಮೇಲೆ ಕುಂದ್ರಿಸ್ಕೊಂಡು ಹನುಮಂತ ಅಲ್ಲಿಗೆ ಹೋದ. ಅಲ್ಲಿ ಹೋದ ಕೂಡಲಿನ ಗುರುಗಳೇ ಅಂತ ಹಿಂಗೆ ಎಡಿ ಹಿಡ್ಕೊಂಡಿದ್ದ. ಗುರುಗೆ ಗೊತ್ತಾಗ್ಬಿಡ್ತು ಏನೋ ಆಗಿದೆ ಇದು ಅಂಥೇಳಿ. ಅಷ್ಟೊತ್ತಿಗೆ ಇವರೆಲ್ಲರೂ ಮಾಯ ಆಗಿಬಿಟ್ಟಿದ್ದ. ಈ ವೃತ್ತಾಂತವನ್ನು ಹೇಳಿದ ಮೇಲೆ ಸಮರ್ಥ ರಾಮದಾಸ್ ಹೇಳ್ತಾರೆ, ಜಗತ್ತಿನಲ್ಲಿ ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂದರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಮುಗ್ಧ ಭಕ್ತಿಯೇ ಶ್ರೇಷ್ಠವಾಗಿರೋದು. ನನ್ನಂಥವನಿಗೂ ತಿಳಿಲಿಲ್ಲ ಇದು, ಇವನಿಗೆ ದರ್ಶನ ಆಯಿತು ಅಂದರು. ಮುಂದೆ ಎಷ್ಟೋ ದಿನಗಳ ಮೇಲೆ ರಾಮನ ದರ್ಶನ ರಾಮದಾಸರಿಗೆ ಆಗ್ತಂತೆ. ಅದಕ್ಕೆ ಇಡೀ ದೇಶದಲ್ಲಿ ದೊಡ್ಡದಾಗಿರುವಂಥ ಗುಂಪು ಯಾವುದಿದೆ ಅಂದರೆ ನಮ್ಮ ದೇಶದಲ್ಲಿ ಭಕ್ತಿವಂತರ ಗುಂಪಿದೆ. ಕರ್ಮಯೋಗಿಗಳಿಗಿಂತ ದೊಡ್ಡ ಗುಂಪು ಭಕ್ತರ ಗುಂಪು ಇದೆ ನಮ್ಮ ದೇಶದಲ್ಲಿ. ಅದರಿಂದನೇ ಇದು ದೇಶ ಉಳಿದದೆ. ಇಂಥ ಸಿದ್ಧಾರೂಢರು, ರಾಮದಾಸರು, ಶಿಶುನಾಳ ಶರೀಫರು ಇಂಥವರೆಲ್ಲ ಅಲ್ಲಮರು ಆಗದೆ ಹೋಗಿದ್ರೆ ಈ ದೇಶವು ಇಷ್ಟೊತ್ತಿಗೆ ಮುಳುಗಿ ಉಳಿತಿರಲಿಲ್ಲ. ಅಕಸ್ಮಾತ್ ಈ ಪರಂಪರೆ ಮುಂದುವರ್ಸ್ಕೊಂಡು ಬಂದಿರಲಿಲ್ಲ ಅಂದರೆ, ಸಾಂಸ್ಕೃತಿಕ ಪರಂಪರೆ ಮುಂದುವರ್ಸ್ಕೊಂಡು ಬರಲಿಲ್ಲ ಅಂದಿದ್ರೆ, ಸಂತರು, ಸ್ವಾಮಿಗಳು, ಜ್ಞಾನಿಗಳು, ಯೋಗಿಗಳು ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬಂದಿರಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಆದಿಮಾನವರ ದೇಶ ಆಗಿ ಹೋಗಿಬಿಡ್ತೀವಿ. ಇಂಥ ಖಾವಿದಾರಿ ಅಪ್ಪ ಅವ್ರು ಎಷ್ಟಿದ್ದಾರೆ ಅಂದರೆ 2006ರಲ್ಲೇ ಒಂದು ಗಣತಿ ಮಾಡಿದ್ದಾರೆ. ಭಾರತದಲ್ಲಿ 21 ಲಕ್ಷ ಜನ ಮಠಾಧೀಶರಿದ್ದಾರೆ ಭಾರತ. ಕೆಲವರಿಗೆ ಕಾವಿ ಬಣ್ಣ ನೋಡಿದ್ರೆ ಆಗಿ ಬರುವುದಿಲ್ಲ, ಅದು ಅವರು ತಪ್ಪು ತಿಳ್ಕೊಂಡಿದ್ದಾರೆ, ಗೊತ್ತಿಲ್ಲ ಅವ್ರಿಗೆ. ಯಾಕೆ ಹಾಕ್ಕೊಂಡ್ರೆ ಆ ಬಟ್ಟೆ ಅನ್ನೋದು ಕೆಲವ್ರಿಗೆ ಸಮಾಜದಲ್ಲಿ ಗೊತ್ತಿಲ್ಲ. ಅದು ಬಣ್ಣ ಅಲ್ಲ. ಏನೀಗ ಎಲ್ಲರ ಸಮಾಜಕ್ಕೊಂದೊಂದು ಬಣ್ಣದ್ದು ಧ್ವಜ ಅದಾವ. ಈಗ ಬೆಳಿಗ್ಗೆ ಎದ್ದು ನೋಡ್ರಿ, ಸೂರ್ಯನ ಯಾವ ಬಣ್ಣದಾಗ ಇರ್ತಾನೆ? ಕವಿ ಬಣ್ಣದಾಗ ಇರ್ತಾನೆ. ಅವ ಹುಟ್ಟಲಿಲ್ಲ ಬೆಳಿಗ್ಗೆ, ಇಡೀ ಜಗತ್ತೇ ಸರ್ವನಾಶ, ಯಾರೂ ಉಳಿಯಂಗಿಲ್ಲ. ಯಾಕೆ? ಸೂರ್ಯ ಬರೆದಿದ್ರೆ ಬೆಳೆ ಬರಂಗಿಲ್ಲ. ಮನ್ಯಾಗ ಗೋಧಿ ಹಾಕಿರ್ತಾರೆ ನೋಡ್ರಿ, ಪಂಚಮ್ಯಾಗ ಸಸಿ ಹಾಕವು, ತೆನಿ ಆಗಂಗಿಲ್ಲ. ಸೂರ್ಯನ ಶಾಖ ಇರಲಿಲ್ಲ ಅಂದ್ರೆ ವಿಟಮಿನ್ ಡಿ ಸಿಗೋದಿಲ್ಲ, ಯಾವುದೇ ಬೆಳೆ ಬರಂಗಿಲ್ಲ. ಅಷ್ಟ ಅಲ್ಲ, ಮಳೆನೂ ಬರಂಗಿಲ್ಲ. ಮಳೆ ಬರ್ಲಿಕ್ಕಂದ್ರೆ ನೀರು ಬರಂಗಿಲ್ಲ. ಹಿಮೋಗ್ಲೋಬಿನ್ ಕಡಿಮೆ ಆಗೈತಂತ ಗುದ್ದಾಡ್ತಾರೆ, ಬಿಸಿಲಿಗೆ ಹೋಗಂಗಿಲ್ಲ. ಬಿಸಿಲಿಗೆ ಹೋದ್ರೆ ಹಿಮೋಗ್ಲೋಬಿನ್ ಬರ್ತದೆ. ಅಷ್ಟೇ ಅಲ್ಲ, ನಾಳೆ ಹೋಗಿ ನೆಟ್ಟಿನೊಳಗೆ ಇದನ್ನು ನೋಡೋ ಬದಲಿ ಸೂರ್ಯೋಪಾಸನೆ ಅಂತ ಹೊಡೀರಿ. ನಮ್ಮ ಮನಕವಾಡ ಶ್ರೀಗಳು ದಿವಸಕ್ಕೆ 3 ತಾಸು ಸೂರ್ಯನ ಬಿಸಿಲಿಗೆ ಹೋಗಿ ಕುಂತು ಒಳಗೆ ಬಂದುಬಿಡ್ತಿದ್ರು. ಎಷ್ಟೋ ವರ್ಷಗಳ ಕಾಲ ಊಟ ಮಾಡಲಿಲ್ಲ. ಸೂರ್ಯೋಪಾಸನೆ ಅಂದ್ರೆ ಸೂರ್ಯನ ಶಾಖದಲ್ಲಿಯೇ ಮನುಷ್ಯನಿಗೆ ಆಹಾರ ಉತ್ಪಾದನೆ ಆಗುತ್ತೆ, ಅಗ್ನಿಮಲ ಜಾಸ್ತಿ ಆಗುತ್ತೆ. ಈಗ ಸೋಲಾರ್ ವಾಟರ್ ಹೀಟರ್ ಹಾಕ್ಯಾರ, ಸೂರ್ಯನ ಶಾಖದಿಂದ ನೀರು ಬಿಸಿ ಆಗ್ತದೆ. ಅಡುಗೆ ಮಾಡಿರೋದ್ರಾಗ ಅದ್ಭುತವಾದಂಥ ಅಡುಗೆ ಆಗ್ತದೆ ಆ ನೀರಿನಲ್ಲಿ. ಸೂರ್ಯ ಹುಟ್ಟದೆ ಹೋದರೆ ಯಾವ ಹೂವುಗಳು ಬರೋದಿಲ್ಲ, ಯಾವ ದುಂಬಿಗಳು ಇರೋದಿಲ್ಲ, ಯಾವ ಮಾನವರು ಇರೋದಿಲ್ಲ, ಯಾವ ಬಣ್ಣಗಳು ಬರೋದಿಲ್ಲ, ಆಹಾರವೂ ಇಲ್ಲ, ನೀರು ಇಲ್ಲ. ಮತ್ತು ಸೂರ್ಯ ಎಷ್ಟು ದೂರದನಂತ ಯಾರಿಗೆ ಗೊತ್ತಿಲ್ಲ. ಸೂರ್ಯ ಎಷ್ಟು ದೊಡ್ಡವದನಂತ ಯಾರಿಗೆ ಗೊತ್ತಿಲ್ಲ. ಸೂರ್ಯ ಯಾವ ಶಬ್ದವನ್ನು ಬಳಸ್ತಾನೆ ಅಂತ ಗೊತ್ತಿಲ್ಲ. ದ ಸೌಂಡ್ ಆಫ್ ಸನ್ ಅಂತ ಹೊಡೀರಿ ನೀವು, ನೆಟ್ಟಲ್ಲಿ ಬರ್ತದೆ. ಸೂರ್ಯ ತಿರುಗುವಾಗ ಓಂ ಅಂತ ಶಬ್ದ ಬರ್ತದೆ, ಅದ್ಭುತವಾಗಿ ಓಂ ಅಂತ ಶಬ್ದ ಬರ್ತದೆ. ಅವನ ಶಬ್ದ ಓಂ ಅನ್ನೋದನ್ನು ಮಹಾಭಾರತ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಸೂರ್ಯನು ಓಂಕಾರವನ್ನು ನುಡಿಸ್ತಾನೆ ಬರ್ತಾನೆ. ಅದು ನಿಜವೋ ಸುಳ್ಳು ಅಂಥೇಳಿ
ಅಮೆರಿಕದ ಒಂದು ವೈಜ್ಞಾನಿಕ ಸಂಸ್ಥೆ ಒಂದು ಉಪಗ್ರಹವನ್ನು ಬಿಟ್ಟಾಗ ಅದು ಸೌಂಡನ್ನು ತಗೊಂಡು ಬಂತು ಕೆಳಗಡೆ. ಅದು ಓಂ ಅನ್ನೋ ಶಬ್ದವೇ ಅದರಲ್ಲಿ ಬಂದಿದೆ. ಸೂರ್ಯನ ಕೇಸರಿ ಬಣ್ಣದಿಂದ ಇರುವಂಥ ಮೂಲ ಬಣ್ಣ, ಅವನ ಪ್ರಕಾಶವಾಗಿರೋದು ಹಳದಿ, ಒಲೆಯಾಗನು ಕೆಂಡ ಕೇಸರಿ ಇರ್ತದೆ, ಅದರ ಉರಿ ಹಳದಿ ಇರ್ತದೆ, ಅದಕ್ಕೆ ಕೆಂಡದ ಬಣ್ಣ ರಕ್ತ ಇರ್ತದೆ. ಮಾನವನ ಮೇಲ್ಗಡೆ ಇರುವಂಥದ್ದು ಆ ಜ್ವಾಲೆಯ ಥರ ಬಣ್ಣ ಇರ್ತದೆ. ಸೂರ್ಯಗೆ ಇನ್ನೂವರೆಗೂ ಯಾರು ಹೋಗಿ ಪ್ರಯತ್ನ ಮಾಡಿಲ್ಲ ಪದ್ಮಶ್ರೀ ಕೊಡಕ್ಕೆ, ಪದ್ಮಭೂಷಣ ಕೊಡಕ್ಕೆ. ಎಲ್ಲಿ ಕೊಡೋದು ಅದನ್ನು? ಕೊಡಕ್ಕೆ ಬರಂಗಿಲ್ಲ. ಮತ್ತು ಅವ್ನು ಒಟ್ಟು ತಡ ಆಗಿ ಬಂದೇ ಇಲ್ಲ ಇನ್ನೂ ಮಠ. ನಮ್ಮ ಥರ ಒಬ್ಬೊಬ್ರು ತಡ ಆಗಿ ಬರ್ತಾರೆ, ಇನ್ನೂ ಕೆಲವರು ಕರೆಕ್ಟ್ ಬರ್ತಾರೆ, ಕೆಟ್ಟ ಹೋಗತ್ರಿ ಅಂತೇಳಿ ಪುಣ್ಯಾತ್ಮರು. ಒಟ್ಟ ತಡ ಆಗಿ ಹೋಗಿಲ್ಲ, ತಡವಾಗಿ ಬಂದಿಲ್ಲ, ಮುದುಕಾಗ್ಯಾನ ಅಂತ ಯಾರು ಹೇಳ್ಯಾರ? ಇನ್ನೂ ಇಲ್ಲ, ಒಟ್ಟ ಮುದುಕಾಗೇ ಇಲ್ಲ. ಇಲ್ಲ ಮೊದಲು ಚಲೋ ಇದ್ದ, ಈಗ ಸ್ವಲ್ಪ ಪ್ರಕಾಶ ಕಡಿಮೆ ಆಗೈತಿ ಅಂತಿಲ್ಲ. ಇಡೀ ಬ್ರಹ್ಮಾಂಡವನ್ನೇ ಬೆಳಗಿ ಇಡೀ ಜೀವ ಸಂಕುಲವನ್ನೇ ಬೆಳಗ್ತಾ ಇರುವಂಥ ಸೂರ್ಯ ತ್ಯಾಗಮಯಿ. ಅಷ್ಟೇ ಅಲ್ಲ, ತ್ಯಾಗ, ಶೌರ್ಯ, ಪರಾಕ್ರಮ, ಬಲಿದಾನ, ಪರಿಶುದ್ಧತೆ, ಬಂಗಾರವನ್ನು ಅದ್ರಾಗ ಏನೈತೆ ಅಂತ ತೆಗಿಬೇಕಾದ್ರೆ ಅದನ್ನು ಕೆಂಡದಾಗ ಇಡಬೇಕಾಗ್ತದೆ. ಅನ್ನ ಬೆಂದಬೇಕಾದ್ರೆ ಒಲಿ ಮೇಲೆ ಇಡಬೇಕಾಗ್ತದೆ. ಆ ಸೂರ್ಯ ಯಾವುದೇ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲಾರದೆ, ಏನೂ ಲಾಭ ಇಲ್ಲದೆ ಜಗತ್ತು ಹೆಂಗೆ ಬೆಳಗ್ತಾನಲ್ಲ, ಅವ ಜಗತ್ತು ಬೆಳಗ್ತಾನ. ನಮ್ಮೊಳಗೆ ಗೊತ್ತಿಲ್ಲದ ಹೃದಯದೊಳಗೆ ಅಜ್ಞಾನ ಇರ್ತದೆ, ಅದನ್ನು ಬೆಳಗಾಕ ಸ್ವಾಮಿಗಳು ಆ ಬಣ್ಣದ ಅರಿವಿ ಹಾಕೊಂಡಾರೆ. ಅವ ಹೊರಗಿನ ಕತ್ತಲನ್ನು ತೆಗಿತಾನ, ಇವರು ಒಳಗಿನ ಕತ್ತಲು ತೆಗಿತಾನ. ಕಟ್ಟ ಕಡೆಗೆ ಎಲ್ಲ ದವಾಖಾನೆ ಮುಗಿದ ಮೇಲೆ ಅಜ್ಜಾರ್ ಅಂತ ಬಂದ್ಬಿಡ್ತಾನೆ. ಅಜ್ಜ ಈ ಹುಡುಗಂದು ಒಟ್ಟು ಹೇಳ್ರಿ, ಒಟ್ಟೆ ಆರಾಮಾಗೋದು. ಅವ್ರು ಏನೂ ಮಾಡಿರೋದಿಲ್ಲ, ಒಂದು ದಾರ ಕಟ್ಟಿದವ್ರ ಒಟ್ಟು ತೀರ್ಥ ಕೊಡ್ತಾರೆ, ಹುಡುಗ ಆರಾಮಾಗಿಬಿಡ್ತೀವಿ. ಹೆಂಗೆ ಆರಾಮಕ್ಕತೆ? ಹೆಂಗೆ ಆರಾಮಕ್ಕತೆ? ಹಾಂ, ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಶಕ್ತಿ ಜ್ಞಾನೇ ನಿರ್ವಿಷಯಂ ಸ್ಮೃತ. ನನಗೆ ಆರಾಮಕ್ಕತಿ ಅಂತ ಅಂದ ಅಂದ್ರೆ ಆರಾಮಕ್ಕತಿ, ನನಗೆ ಆರಾಮಾಗಂಗಿಲ್ಲ ಅಂದ್ರೆ ಏನು ಕೊಟ್ಟರು ಆರಾಮಾಗಂಗಿಲ್ಲ. ಒಂದು ಪುಸ್ತಕದ ಹೆಸರು ಹೇಳ್ತೇನೆ ನಾನು, ಮನಸ್ಸಿನ ಸುಪ್ತ ಪ್ರಜ್ಞಾಶಕ್ತಿ ಅಂತ ಒಂದು ಪುಸ್ತಕ. ಅದು 14 ಭಾಷೆಗೆ ಭಾಷಾಂತರ ಆಗಿದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟ ಆದ ಪುಸ್ತಕ. ಆ ಪುಸ್ತಕದಲ್ಲಿ ಇಂಥ ಸಂಗತಿಗಳನ್ನು ಬರೆದಾಗ, ನೀನು ಅತ್ಯಂತ ಪ್ರಬಲವಾದ ಇಚ್ಛಾಶಕ್ತಿ ಉಳ್ಳಂಥ ವ್ಯಕ್ತಿಯಾಗಿ ನಾನು ಹಿಂಗಾಗಬೇಕು ಅಂತ ನೀನು ಅನ್ಕೊಂಡೆ ಅಂದ್ರೆ ನೀನು ಹಾಗೆ ಆಗ್ತಿ ಅಂತ. ಆಮೇಲೆ ನೋಡ್ರಿ, ಮೊಬೈಲ್ನಾಗ ನಾನೊಂದು ಹೆಸರು ಹೇಳ್ತೀನಿ. ಅಮೇರಿಕಾ ದೇಶದಲ್ಲಿ ಹುಟ್ಟು ಅಂಗವಿಕಲೆಯಾದಂಥ, ಅಂದರೆ ಪೋಲಿಯೋ ಆದಂಥ ಹುಡುಗಿ ಒಬ್ಬಳು ಕಾಲುಗಳನ್ನು ಎರಡು ಹಿಂಗೆ ಒಕ್ಕೊಂಡು, ಕೈಗಳನ್ನು ಹಿಂಗೆ ಹಾಕ್ಕೊಂಡು, ಬೆನ್ನ ಎದಿ ನೆಲಕ್ಕೆ ಹಚ್ಕೊಂಡು ಹಿಂಗೆ ಬಿದ್ದಂಥ ಹುಡುಗಿ ಒಲಿಂಪಿಕ್ಸ್ನಲ್ಲಿ ಫಸ್ಟ್ ಬಂದಾಳಕ್ಕೆ. ನಂಬ್ತಾರ? ಯಾರು ನಂಬಕ್ಕೆ ಸಾಧ್ಯವಾ? ಇಲ್ಲ. ಒಬ್ಬರು ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅವಳನ್ನ ಕರ್ಕೊಂಡು, ಇವಳನ್ನ ಆರಾಮ್ ಮಾಡ್ರಿ ಅಂತ ಕೇಳಿದ್ರೆ ಆ ಹುಡುಗಿ ಏಟಿರ್ತಾಳ, ಭಾಳ ಒಂದು 4 ವರ್ಷಕ್ಕೆ ಇರ್ತಾಳೆ. ಆಕೆ ಕೇಳ್ತಾಳೆ, ನಾನು ಒಲಿಂಪಿಕ್ಸಲ್ಲಿ ಓಡ್ಬೇಕಂತ ಮಾಡೀನಿ ಅಂತ ಕೇಳ್ತಾಳೆ. ಡಾಕ್ಟ್ರ ಭಾಳ ಶಾಣ್ಯರಿದ್ರು ಅವರು. ನನ್ನ ಔಷಧಿಯಿಂದ ನೀನು ಓಡೋಕ್ಕೆ ಸಾಧ್ಯ ಇಲ್ಲ, ಯಾರ ಔಷಧಿಯಿಂದನೂ ನೀನು ಓಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಮನಸ್ಸು ಮಾಡಿದ್ರೆ ಓಡ್ತಿ ಅಂತ ಹೇಳಿದ್ರು. ಆಕೆ 21ನೇ ವರ್ಷಕ್ಕೆ ಒಲಿಂಪಿಕ್ಸ್ನ ಫಸ್ಟ್ ಬಂದಾಳ. ಆಕೆಗೆ ಶೀಲ್ಡನ್ನು ಕೊಡುವಾಗ ಅಮೆರಿಕದ ಅಧ್ಯಕ್ಷ ಬಂದಾನೆ. ಅವನು ಹೇಳ್ತಾನೆ, ಸೂರ್ಯ ಚಂದ್ರ ಇರುವವರೆಗೆ, ಅಮೆರಿಕ ದೇಶ ಇರುವವರೆಗೂ ನಿನ್ನ ಹೆಸರೇ ಅತ್ಯಂತ ಉತ್ತುಂಗದಲ್ಲಿ ಇರ್ತದೆ ಅಂತ ಹೇಳಿದ್ದಾನೆ. ಹೆಂಗೆ ಓಡಿದ್ಲು? ಏನೂ ಔಷಧ ಇಲ್ಲ, ಏನೂ ಔಷಧ ತಗೊಂಡಿಲ್ಲ, ಬರೀ ಪ್ರಯತ್ನ ಮಾಡಿದ್ದಾಳೆ. ಪ್ರಯತ್ನವೇ ಪರಮೇಶ್ವರ. ಪ್ರಯತ್ನ ಮಾಡ್ತಿರ್ತೀವಿ, ಬಿಡ್ತೇವಿ, ಪ್ರಯತ್ನ ಮಾಡ್ತೀವಿ, ಬಿಡ್ತೇವಿ, ಸಂಶಯ ಮಾಡ್ಕೊತೀವಿ. ಅದಕ್ಕೆ ಅನುಮಾನಂ ಪೆದ್ದ ರೋಗಂ ಅಂತ ತೆಲುಗಲ್ಲಿದೆ. ಅನುಮಾನವೇ ಅತಿ ದೊಡ್ಡ ರೋಗ ಜಗತ್ತಿನಲ್ಲಿ. ಅನುಮಾನ, ಸಂಶಯ ಬಹಳ ದೊಡ್ಡ ರೋಗ. ಆಗುತ್ತೋ ಬಿಡುತ್ತೋ ಮಾಡ್ತಾ ಇರ್ಬೇಕು ಅದನ್ನು. ಈ ರೀತಿಯಲ್ಲಿ
ಸಾಧನೆ ಮಾಡಿದ್ರೆ, ಭಕ್ತಿಯನ್ನು, ಅಚಲವಾದ ಭಕ್ತಿಯನ್ನು ಮಾಡಿದರೆ, ಅದರಲ್ಲೂ ಏನೂ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದು ನಿಶ್ಚಿತವಾಗಿ ದೊರೀತದೆ ಅನ್ನುವಂಥ ವಿಷಯಕ್ಕೆ ಬಂದು ಇದರದ್ದು ಮುಂದುವರೆದ ಭಾಗದಲ್ಲಿ ಒಂದು ಆಗಲೇ ಹೇಳಿದ್ನಲ್ಲ, ನಾವು ಹೆಂಗಾಗಿಬಿಟ್ಟೇವಿ ಈಗ ಅಂತ ನೋಡ್ರಿ. ಅದು ಸಣ್ಣ ಹುಡುಗಿ ಕೈಯ ಮೊಬೈಲ್ ಐತಿ, ದೊಡ್ಡವ್ರು ಲಕ್ಷ ಕೊಟ್ಟು ಕೇಳಕ್ಟ. ಎಷ್ಟಾಗ್ಯಾವಂದ್ರೆ ಗಿಡದಾಗ ನಮ್ಮ ಮಂಗೆ ಐತಿ, ಗಿಡದ ತುಂಬ ಹಣ್ಣು ಅದಾವು, ಅದ್ರದ್ದು ಸ್ವಭಾವನ ಹಣ್ಣು ತಿನ್ನೋದು, ಅದು ಹಣ್ಣು ತಿನ್ನೋದು ಸತ್ತು ಹೊಂಟದು ಮಂಗೆ. ಗಿಡದಾಗ ಕುಂತಿತ್ತು, ಅತ್ತಾಗ ನೋಡೋದು ಇತ್ತಾಗ ನೋಡೋದು, ಅತ್ತಾಗ ನೋಡೋದು ಇತ್ತಾಗ ನೋಡೋದು ಮಾಡಾಕತ್ತಿತ್ತು. ಕುಂದ್ರಂಗಿಲ್ಲ ಮಂಗೆ. ಮಂಗ್ಯಾನ ಭಾಳ ಚಂಚಲ ಅಂತ, ಆದ್ರೆ ಅದಕ್ಕೆ ಚೋಳ ಕಡಿದ್ರೆ ಎಷ್ಟು ಚಂಚಲ ಆಕತಿ. ಹಂಗಾಗ್ಯವಂತ ನಾವೀಗ ಚೋಳ ಕಡ್ದಷ್ಟು ಮಂಗ್ಯ ಚಂಚಲ, ಮತ್ತು ಚೋಳ ಕಡ್ದಾಗ ಎಷ್ಟಾಗೈತೆ ಅಷ್ಟಾಗ್ಯವಿ. ಬರೀ ಚೋಳ ಕಡ್ದಾಗ ಆಗಿಲ್ಲಂತ, ಈ ಮೊಬೈಲ್ ಬಂದ ಮೇಲೆ ಅದಕ್ಕೆ ಶೆರೆ ಕುಡಿಸ್ದಂಗೆ ಆಗೈತಂತ. ಚೋಳ ಕಡಿಸಿ ಶೆರೆ ಕುಡ್ದಂಗೆ ಅಷ್ಟ ಆಗಿಲ್ಲಂತ, ಮತ್ತು ಅದಕ್ಕೆ ಹುಚ್ಚನಾಗಿ ಕಡ್ದತ್ತಂತ. ಎಷ್ಟಿರ್ಬೇಕು ಒಟ್ಟು ಎತ್ತಾಗೂ ವ್ಯಸನವೇ ಇಲ್ಲ, ಪೂರ್ತಿ ಎತ್ತೆತ್ತಗೋ ಯೋಚನೆ. ಅದು ಮಂಗ್ಯ ಕುಂತಿತ್ತು, ಹಣ್ಣು ಹರ್ಕೊಳಕ್ಕೆ ಹೋಗೋದು ಬಿಟ್ಟುಕೊಟ್ಟು ಎತ್ತಗಾರ ನೋಡ್ಕೊಂತ ಹಣ್ಣು ಹಿಡಿಯಕ್ಕೆ ಹೋತು. ಹಾವು ಹಿಡ್ಕೊಂಡ್ಬಿಡ್ತು, ಹಾವಿತ್ತ ಗಿಡದ. ಹಿಂಗೆ ಹೊಳ್ಳಿ ನೋಡ್ರಾಗ ಹಾವಿನ ಹೆಡಿ ಹಿಡ್ಕೊಂಡಿತ್ತು. ಅದನ್ನ ನೋಡಿಂದ ಗೊತ್ತಾದಕ್ಕೆ ಇದು ಹಾವು ಅಂಥೇಳಿ ಅದು ಉಳಿದದ್ದೆಲ್ಲ ಹಿಂಗೆ ಅದು ಕುತ್ತಿಗೆಲ್ಲ ಸುತ್ಕೊಂಡ್ಬಿಡ್ತು. ಹಾವು ಹಿಂಗೆ ಹಿಡ್ಕೊಂಡು ಕುಂತಿ, ಹಿಂಗೆ ಹಿಡ್ಕೊಂಡು ಕುಂತಾರಲ್ಲ ರಗಡ್ ಮಂದಿ ಹುಡುಗರಿಗೆ. ಅವು ಬರ್ತಾಳ, ಉಪ್ಪಿಟ್ಟು ತಿನ್ನು. ಏನು ಉಪ್ಪಿಟ್ಟು ತಿನ್ನೋದು ನಿಂಗೇನು ಗೊತ್ತ? ಹೊಕ್ ಏನಿಲ್ಲ ಇಲ್ಲ, ಇದನ್ನು ಹಿಡ್ಕೊಂಡು ಕುಂತೀವಿ. ಅದು ಒಂದು 5 ನಿಮಿಷ 10 ನಿಮಿಷ ಅಲ್ಲ, ತಾಸು 2 ತಾಸು ಆಯ್ತು, 3 ತಾಸು ಆಯ್ತು, 1 ದಿನ ಆಯ್ತು, 2 ದಿನ ಆಯ್ತು, 4 ದಿನ ಆಯ್ತು, ಹಿಂಗೆ ಹಿಡ್ಕೊಂಡು ಕುಂತು ಬಿಟ್ಟಿತ್ತು. ಗಿಡದ ಮೇಲಿಂದ ಮಂಗ್ಯ ತುಗುಡಿಸಿ ಬಿದ್ದು ಸತ್ತು. ಹಿಂಗ ಬಿದ್ದಿತ್ತು ಕೈ. ಅಜ್ಜಾರ್ ಹಾದು ಹೊಂಟಿದ್ರು ಒಬ್ರು ಶಿಷ್ಯರ ಜೊತೆಗೆ. ಅಜ್ಜ ಇದೇನು? ಕಪಿ ಮುಷ್ಟಿ ಅಂತ ಹೇಳ್ತಾರಲ್ಲ, ಇದನ್ನು ನೋಡೋದು. ಕಪಿ ಮುಷ್ಟಿ ಅಂತ ಒಂದು ಶಬ್ದ ಐತಿ. ಏನ್ರಿ ಅಪ್ಪ ಹಂಗೆ ಹೇಳ್ರಿ. ಅದು ಹಣ್ಣು ತಿನ್ನಕ್ಕೆ ಹೋಗಿ ಹಣ್ಣು ತಿನ್ನೋದು ಬಿಟ್ಟು ಅತ್ತಾಗಿತ್ತಾಗ ನೋಡ್ರಾಗ ಚಂಚಲದೊಳಗೆ ಮಂಗೆ ಹಾವು ಹಿಡ್ಕೊಂಡತಿ, ಅದನ್ನ ಹಿಡ್ಕೊಂಡು ಸತ್ತತಿ ಅಂದರು. ಇನ್ನೊಟ್ಟು ಬಿಡಿಸಿ ಹೇಳ್ರಿ ಅಂದರು. ಹಾವು 5 ನಿಮಿಷಕ್ಕೆ ಸತ್ತತಿ, ಮಂಗ್ಯಾಕೆ ಗೊತ್ತೇ ಇಲ್ಲ. 5 ನಿಮಿಷಕ್ಕೆ ಸತ್ತತ್ ಹಾವು. ಇದು ಕೈ ಬಿಟ್ಟರೆ ಕಡಿತಿತ್ತಂತ 4 ದಿನ ಕೂಳು ಬಿಟ್ಟು ಸತ್ತು ಹೋತಂತ. ಮೊಬೈಲ್ ಹಿಡ್ಕೊಂಡು ರಗಡ ಮಂದಿ ಸತ್ತಾರ. ಈಗ ಚುಟ್ಟ ಹಿಡ್ಕೊಂಡು ಸತ್ತವ್ರು ಅದಾರ, ಸಿಗರೇಟ್ ಹಿಡ್ಕೊಂಡು ಸತ್ತಾರ, ಬರೀ ಕಾಗದ ಪತ್ರ ಹಿಡ್ಕೊಂಡು ಸತ್ತಾರ ಒಂದಿಷ್ಟು ಮಂದಿ ಏನೇನು ಹಿಡ್ಕೊಂಡು ಸತ್ತಾರ ಅಂದ್ರೆ, ಯಾರನ್ನಾರ ಕರ್ಕೊಂಡು ಪ್ಯಾಟಿಗೆ ಹೋಗೋದು, ನೀ ಕುಂಟಿದಂಗೆ ಮಾಡು, ನಿನಗೊಂದು ಇದನ್ನು ಕೊಡಿಸ್ತೇನೆ ಅಂತ ಹೇಳಿ ಬಸ್ನ್ಯಾಗ ಹೋಗಕ್ಕೆ. ಕುಂಟು ನೀನು ನನಗೊಟ್ಟು ಕೊಡಿ ಅಂತ. ಇಲ್ಲೈತಿ ನಿವ್ವಳ ಜ್ಞಾನ ಐತಿ. ಅಪ್ಪರು ಭಾಳ ಸುಂದರವಾಗಿ ಹೇಳಿದರು. ಏನು ಮರಾಠಿ ಶಬ್ದ ಹೇಳಿದರು, ಏನು ಇದ್ದಂಗೆ ಹೇಳಿದ್ರು, ತಾಯಿಗೆ ಸಹಿತ ಸಿಟ್ಟು ಬರ್ತದಂತ. ಮತ್ತಿನ್ನು ಶಾಸ್ತ್ರ ಚಲೋ ಐತೆ ಅಂತ ಹೇಳಿದ್ರೆ ತಿಳಿಲಾರ್ದಾರ ಎಷ್ಟು ಸಿಟ್ಟು ತಿಳ್ಕೊತಾರೆ ನಮ್ಮ ಮೇಲೆ. ಅದಕ್ಕೆ ಆತ್ಮಾನಂದ ಅಪ್ಪರು ಹೇಳ್ತಿದ್ರು, ಅಂತ ಶಾಸ್ತ್ರ ಅಂದ್ರೆ ಮಳೆ ಬಂದಂಗೆ, ನಿನ್ನ ಮ್ಯಾಳೆ ಗಟ್ಟಿತ್ತು ಸೋರಂಗಿಲ್ಲ, ಇಲ್ಲಿಕ್ಕ ಸೋರ್ತದೆ, ಸೋರುತ್ತಿ ಹೋದು ಮನೆಯ ಮಾಳಿಗೆ. ಸದ್ಯಕ್ಕಿದು ಹುಡುಗರು ಸಂತೆ, ಗದ್ದಲ್ದಾಗ ಯಾಕೆ ನಿಂತಿ? ಬದ್ನಿಕಾಯಿ ಭಾಳ ಚಲೋ ಅದಾವ ಅಂತಾರೆ, ಎಣ್ಣೆ ಹೊಡೆದಿರ್ತಾರೆ, ಚಲೋ ಅದಾವ ಅಂತ ಹೇಳ್ತಾರೆ. ನಾವು ಹಂಸಾಡಿ ಅವನ್ನ ತಗೋತೀವಿ. ಹೀಗಾಗಿ ಒಂದು ಪ್ರಪಂಚ ಅನ್ನುವಂಥ ಸುಖರೂಪದಿಂದ ತುಂಬಿರುವಂಥ ಪ್ರಪಂಚದಲ್ಲಿರುವ ಜ್ಞಾನವನ್ನು ಹಣ್ಣು ತಿನ್ನದೇನೆ ಚಂಚಲ ಮಾಡಿಕೊಂಡು ಮರಣವನ್ನು ಹೊಂದಿ ಯಾಕೆ ಹುಟ್ಟೇನನ್ನೋದೇ ಮರ್ತು ಬಿಡ್ತದೆ ಅನ್ನುವಂಥ ಸ್ಥಿತಿಗೆ ಇವತ್ತಿನ ಈ ಬ್ರಹ್ಮವೇದಿಕೆ ಮೇಲೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಹೇಳಿದ್ದೀನಿ. ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತೀನಿ, ಸಮಾಜದಲ್ಲಿ ಎಲ್ಲರಿಗೂ ಸಹಿತ ಜ್ಞಾನ ಅನ್ನೋದು ಒಂದೇ ದಿನಕ್ಕೆ ಬರೋದಿಲ್ಲ, ಒಂದೇ ಸಮಯಕ್ಕೆ ಬರೋದಿಲ್ಲ. ಎಲ್ಲರಿಗೂ ಒಂದೇ ದಿನ ಬಂದ್ರೆ ನಡೆಯಂಗೂ ಇಲ್ಲ. 1ನೇತ್ತಕ್ಕೆ ಹೋಗಿಂದನ 10ನೇತ್ತು ಹೋಗು, 10ನೇತ್ತು ಹೋಗಿಂದ ಎಲ್ಲ ವಿಷಯ ಪಾಸ್ ಆಗ್ಬೇಕು. ಫಸ್ಟ್ ಕ್ಲಾಸರಾಗಲಿ ಏನಾರಾಗಲಿ, ಅದ್ರಾಗ ವಿಷಯ ಹೋದವು ಅಂತಂದ್ರೆ
ಮುಂದಿನ 1ನೇ ಹುಡುಗ ಬರೋ ಮಟನೂ ಬರೀ ಅದ್ರಾಗ ಕುಂತಂದ್ರೆ ಅವ ಮತ್ತೆ ಮುಂದೆ ಪಾಸ ಆಗೋದಿಲ್ಲ, ಮುಗ್ದ ಹೋಗ್ತದೆ. ಅದಕ್ಕೆ 1ನೇ ಚೆನ್ನಾಗಿ ಓದಿದ್ರೆ 2 ಓದಾಕ್ ಬರ್ತತಿ, 2 ಹೋದ್ರೆ 10 ಓದಾಕ್ ಬರ್ತತಿ. ಯಾರ್ಯಾರಿಗೆ ಯಾವ್ಯಾವ ಪೀರಿಯಡ್ನ್ಯಾಗ ಅವರಿಗೆ ಸಾಕ್ಷಾತ್ಕಾರ ಆಕತ್ತೆ ಅನ್ನೋದು ಅವರ ಪೂರ್ವಜನ್ಮದಲ್ಲೂ ಬರೆದಿರ್ತದೆ. ಇಲ್ಲ ಈ ಕಾಲದಲ್ಲಿ ಪ್ರಯತ್ನವನ್ನ ಮಾಡಿ ಭಗವಂತನ ಆಶೀರ್ವಾದ ಪಡೆದ್ರೆ ಯಾವಾಗ ಬೇಕಾದರೂ ಸಿಗ್ಬಹುದು ಅನ್ನುವಂಥ ಸಂಗತಿ. ಆದರೆ ಸಾರ್ವಜನಿಕವಾಗಿ ಶಾಸ್ತ್ರವನ್ನು ಕೇಳಿದರೆ, ಪುರಾಣವನ್ನು ಕೇಳಿದರೆ ಮನಪರಿವರ್ತನೆ ಆಗದೆ ಹೋದರೆ ಎಷ್ಟು ವರ್ಷಕ್ಕೆ ಕೇಳಿದರೂ ಉಪಯೋಗ ಇಲ್ಲ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ. ಒಂದು ಊರ ಪುರಾಣ ಹೇಳ್ತಿದ್ರಂತೆ, 25 ವರ್ಷ ಸತತ ಹೇಳ್ಯಾರ. 25 ವರ್ಷ ಆದಮೇಲೆ ಕೇಳಿದ್ರಂತೆ, ಪುರಾಣ ಹಚ್ಚಿದಾಗಿಂದ ನಿಮ್ಮ ಊರಾಗ ಏನೇನು ಬದಲಾವಣೆ ಆಗ್ಯಾವಪ್ಪ, ಚಲೋ ಆಗ್ಯಾವ ಅಂದ್ರಂತ. ಏನು ಹಂಗೇನಾಗಿಲ್ರಿ, ಪುರಾಣ ಹಚ್ಚು ಮೊದಲನೇ ವರ್ಷ ಒಂದ ಶರೀರದಂಗೆ ವ್ಯಕ್ತಿ 7 ಆಗ್ಯಾವ್ರೇನು, ಮತ್ತೇನು ಉಪಯೋಗ ಆಯ್ತು? ಗುಟ್ಕಾ ಇದ್ದಿದ್ದಿಲ್ರಿ, ಜಗ್ ಗುಟ್ಕಾ ಬಂದವು. ಕೋರ್ಟ್ನ್ಯಾಗ ಒಂದು ಜಗಳ ಇದ್ದಿದ್ದಿಲ್ರಿ, ಈಗ ಭಾಳ ಕೇಸ್ ಅದಾವು. ಅಜ್ಜಾರು ಬಂದಿಂದನೂ ಜಗ್ಗಾಗ್ಯಾವ್ರಿ. ಹೆಂಗಾಗ್ಯಾವ? ಅವ್ರು ಆ ಮನೆಗೆ ಹೋಗಂಗಿಲ್ಲ, ಈ ಮನೆಗೆ ಹೋಗಂಗಿಲ್ಲ, ಆ ಮಂದಿ ಮನೆಗೆ ಹೋಗಂಗಿಲ್ಲ, ಈ ಮಂದಿ ಮನೆಗೆ ಹೋಗಿ ಜಗಳ ಹಚ್ಚಾರಿ. ಮತ್ತೇನಾಯ್ತು? ಇಲ್ಲೇನು ನಡೀತದಲ್ಲ ಶಾಸ್ತ್ರ, ಶ್ರೋತ್ರಿಯ ಬ್ರಹ್ಮನಿಷ್ಠ ಶಾಸ್ತ್ರ, ನಿಜಗುಣರ ಶಾಸ್ತ್ರ, ಭಗವದ್ಗೀತಾ ಶಾಸ್ತ್ರ ಏನು ನಡೀತದೆ ಅಲ್ಲಿ, ಇಲ್ಲಿ ಯಾವುದೇ ಕುಲ ಇಲ್ಲ, ಭಾಷೆ ಇಲ್ಲ, ಪಂಥ ಇಲ್ಲ, ಮತ ಇಲ್ಲ. ಅದಿದ್ರೆ ಅದು ಶಾಸ್ತ್ರ ಅಲ್ಲ, ಅದು ಶಸ್ತ್ರ. ಅದಿದ್ರೆ ಶಾಸ್ತ್ರನೇ ಅಲ್ಲ, ಅದು ಶಸ್ತ್ರವೇ. ಅದು ಅದನ್ನ ಬಿಟ್ಟು ಕೇಳೋದು ಬಿಡೋದು ಒಳ್ಳೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲರೂ ಸಹಿತ ಮಾಡಬೇಕಾಗಿರೋದು ಒಂದೇನು ಅಂದರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತುಂ ಗ್ರಂಥಕೋಟಿಭಿಃ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ. ಕೋಟಿ ಗ್ರಂಥಗಳಲ್ಲಿರುವ ಸಾರವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಕೇಳು. ಒಬ್ಬ ಸಾಮಾನ್ಯ ರೈತನಿಗೆ ಹೇಳಿರುವಂಥ ಮಾತಿದು. ಅವ ಶಗಣಿ ಒಗ್ಯಾಕೆ ತಿಪ್ಪಿಗೆ ಹೋಗಿದ್ದ, ಅವ್ನಿಗೆ ಹೇಳ್ಯಾರ ಇವರು, ನೀನು ನನ್ನಂಗೆ ಆಗಬೇಕಾದ್ರೆ ನೀನು ಇರುವಷ್ಟು ವರ್ಷ ಪರೋಪಕಾರದ ಕೆಲಸವನ್ನು ಮಾಡು, ಪರೋಪಕಾರಾರ್ಥಮಿದಂ ಶರೀರಂ. ಮತ್ತು ನಿಮ್ಮ ಮಠಕ್ಕೆ ಜೋಳ ನಾವು ಕೊಡ್ತೇವ್ರಿ ಅಂದಂತಾವ. ಭಾಳ ಚಲೋ ಅದಿ ಬಿಡಪ್ಪ, ನಾನು ನೀನು ಒಂದ ಅಂದ್ರಂತವ್ರ. ಪರೋಪಕಾರ ಮಾಡುವುದನ್ನು ಮಾಡಿದರೆ ನಿನಗೆ ನಿಶ್ಚಿತವಾಗಿಯೂ ಸುಖ ಪ್ರಾಪ್ತಿ ಆಗ್ತದೆ. ಅಜ್ಞಾನದಲ್ಲಿದ್ದರೂ ಅವನು ಸುಖ ಪ್ರಾಪ್ತಿ ಆಗುತ್ತೆ. ಪರರನ್ನ ಪೀಡಿಸಿದರೆ ನರಕ ಪ್ರಾಪ್ತಿ ನಿಶ್ಚಿತವಾಗಿಯೂ ಸಹಿತ, ತಡವಾಗಿ ಆದರೂ ನಿಶ್ಚಿತವಾಗಿಯೂ ಸಹಿತ. ಎಲ್ಲ ಊರಾಗೂ ಅದಾವ, ಬೇಕಾದ್ರೆ ನೋಡ್ರಿ ನೀವು ಎಷ್ಟದಾವು. 7,50,000 ಗ್ರಾಮ ಅದಾವ ಭಾರತದಲ್ಲಿ ಒಟ್ಟು. ಯಾವುದೇ ಗ್ರಾಮಕ್ಕೆ ಹೋಗ್ರಿ ನೀವು, ಯಾವುದೇ ಗ್ರಾಮಕ್ಕೆ ಹೋಗ್ರಿ, ಆ ಗ್ರಾಮದಾಗ ಒಂದು ಮಾತು ಹೇಳ್ತಾರೆ, ಇವ್ರು ಮೊದಲು ಭಾಳ ದೊಡ್ಡ ಮನೆತನ್ರಿ, ಈಗ ಏನಿಲ್ರಿ, ಎಲ್ಲ ಊರಾಗ ಎಲ್ಲ ಹಾಳು ಮಾಡಿಬಿಟ್ಟಾರ್ರಿ. ಈಗ ಇವರು ಇದ್ರಿ, ಅವ್ರದ್ದು ಹಾಳಾಗಕತ್ತೈತೆ. ಯಾಕೆ ಹಂಗೆ? ಹಾಂ, ಮ್ಯಾಲೆ ಹೊಂಟೇವು ನಾವು, ಭಾಳ ಮ್ಯಾಲೆ ಹೊಂಟೇವು ಅಂತಿರ್ತಾರೆ. ಮ್ಯಾಲೆ ಹೊಂಟ ಮೇಲೆ ಮುಂದೆ ತೆಗ್ಗೈತೆ ಅನ್ನೋದು ಗೊತ್ತಿರಬೇಕು. ಇದು ಗೊತ್ತಿಲ್ಲದೆ ಹಂಗೆ ಮಾಡ್ತಾರೆ. ನನ್ನ ವಿಚಾರದಲ್ಲಿರುವಂಥದ್ದನ್ನು ಪದೇ ಪದೇ ಹೇಳೋದಂದ್ರೆ, ನಾವು ಯಾರೂ ಸಹಿತ ಯಾರನ್ನೂ ಎನಿಸದೆ, ಅವರು ಇವರು ಎನಿಸದೆ, ಅಕ್ಕಪಕ್ಕದವರನ್ನು ಎನಿಸದೆ, ಯಾವುದೇ ಸಮಾಜ ಎನಿಸದೆ, ಭೇದ ಭಾವ ಇಲ್ಲದೆ ಎಲ್ಲರಿಗೂ ನಾವು ಏನೂ ಫಲಾಪೇಕ್ಷೆ ಬಯಸದೆ ಅವರ ಸೇವೆಯನ್ನು ಮಾಡಿದರೆ ಅದಕ್ಕೆ ಪರೋಪಕಾರ ಅಂತ ಹೇಳ್ತಾರೆ. ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಇದಕ್ಕೆ ಬರೋಕ್ಕೆ ಅಧಿಕಾರ ಬರ್ತದೆ. ಎದಕ್ಕೆ? ಜ್ಞಾನ ಮಾರ್ಗಕ್ಕೆ ಬರೋಕ್ಕೆ ಅಧಿಕಾರ ಬರ್ತದೆ. ಕರ್ಮವನ್ನು ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಒಳ್ಳೆ ಬೆಳೆ ತೆಗಿಬೇಕು. ನಮ್ಮ ಊರಿಗೆ ಬರ್ರಿ, ಇವ್ರು ಬಂದಾರ ನೋಡ್ರಿ, ಹೆಂಗೆ ಹಾರಿ ಮಾಡ್ತೀವಿ ನಾವು ಹೊಲ್ದಾಗ ಅಂದ್ರೆ, ಒಮ್ಮೊಮ್ಮೆ ರಾಡಿ ಇದ್ದು ಅರಿವಿ ಹಾಕೊಂಡ ಹೋಗಿರ್ತೀವಿ ಸಭೆಗೆ. ಮಣ್ಣದು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಮಗ್ಗಲ್ದನ್ ಹೊಲ್ದಾರದ ಸಾಲ ಮುರಿದಂಗೆ ಬಿತ್ತಬೇಕು. ಕುಂಬಳಕಾಯಿ ಚಲೋ ಐತೆ ನೋಡು, ಅವ್ರು ಹರ್ಕೋ ಅನ್ಬಾರ. ಇಡೀ ಬ್ರಹ್ಮಾಂಡವೇ ನಮ್ಮದು. ಇದೊಂದು ವ್ಯವಸ್ಥೆ, ಆ ಕಾಗದ ವ್ಯವಸ್ಥೆ ಅದು. ಆ ವ್ಯವಸ್ಥೆಗೆ ನಾವು ಅವ್ಯವಸ್ಥೆ ಮಾಡಬಾರ್ದು. ತತ್ವವನ್ನು ತಿಳ್ಕೊಂಡ್ರೆ ಹಾಗೆ ಇರ್ಬೇಕು. ನಮ್ಮ ಹೊಲ್ದಾಗ ಒಬ್ಬ ಜಗಾಡಿದ, ನಮ್ಮದು ಹೊಲ ಇಷ್ಟಕ್ಕೆ ಬರ್ತದೆ, ನೀ ಎಲ್ಲಿಗೆ ಬೇಕಂತ ಹಾಕೋ ಅಲ್ಲಿಂದ ನಾವು ಬಿತ್ಕೊಂತೀವಿ ಅಂದ್ವಿ ನಾವು. ಯಾಕಂದ್ರೆ ನಮ್ಮ ಜಗ್ ಹೊಲ ಅದಾವ, ರಗಡ್ ಹೊಲ ಅದಾವ ನಮ್ಗೆ. ನೀನು ನಮ್ಮವದಿ ಪಾಕಿಸ್ತಾನದವಲ್ಲ, ಬೇಕಾದಷ್ಟಕ್ಕೆ ಹಾಕೋ, ಆಮೇಲೆ ನಾವು ಹಾಕ್ಕೊಂತೀವಿ ಅಂದ್ರೆ ಹಾಕ್ಕೊಳ್ಳೇ ಇಲ್ಲವ, ಸುಮ್ಮನೆ ಅದನಲ್ಲಿ.
ಯಾಕ ಹಾಕಿ ನೋಡೋಣ ಅಂದ್ರೆ ಹಾಕ್ತಾನೆ. ಕೋಣರು ಕೂಡಿದ್ರೆ ಒಂದೇ ದಾರಿ, ಜಾನರು ಕೂಡಿದ್ರೆ 2 ದಾರಿ, ಜಾನರು ಕೂಡಿದ್ರೆ 3 ದಾರಿ. ನಾ ಬರೀ ಇಷ್ಟು